ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಏನು ಅಂತ ಹೇಳಿದ್ರೆ, ಇವತ್ತು ಗಣೇಶ ಹಬ್ಬದ ವೀಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ, ದೇವ್ರ ಪೂಜೆ ಸಾಮಾನುಗಳನ್ನೆಲ್ಲ ತೊಳೆದು, ಆ್ಯಸ್ ಯೂಶ್ವಲ್ ನಾನೇನು ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ ಅದೇ ಪೂಜೆ ಮಾಡಿದಂಥದ್ದು. ಗಣೇಶ ಎಲ್ಲ ಏನೂ ಕೂರಿಸಿಲ್ಲ, ಯಾಕಂದರೆ ನಮ್ಮ ಚರಿ ಇರೋದ್ರಿಂದ ಇನ್ನೂ ಸ್ವಲ್ಪ ವರ್ಷ ಕೂರ್ಸೋಕ್ಕಾಗಲ್ಲ ಅಂತ ಅನಿಸುತ್ತೆ. ಸೊ ಗಂಡು ಮಕ್ಕಳಿದ್ರೆ ಖಂಡಿತವಾಗ್ಲೂ ಮನೆಯಲ್ಲಿ ಗಣೇಶ ಕೂರಿಸೋದು ತುಂಬಾ ಒಳ್ಳೆಯದು. ನೋಡೋಣ, ನಾನು ನೆಕ್ಸ್ಟ್ ಇಯರ್ ಪ್ಲ್ಯಾನ್ ಮಾಡಿದ್ದೀನಿ. ಅವನ್ನ ತೊಗೊಂಡು ಬರೋಷ್ಟು ವೆಯ್ಟ್ ಇರೋವಂಥ ಗಣೇಶನ ತೊಗೊಂಡು ಬಂದು ನೆಕ್ಸ್ಟ್ ಇಯರ್ ಖಂಡಿತವಾಗ್ಲೂ ನಾನು ಗಣೇಶ ಕೂರಿಸ್ಬೇಕು ಅಂತ ತುಂಬಾ ಆಸೆ ಇದೆ. ಬಟ್ ಈ ವರ್ಷ ಗಣೇಶ ಪೂಜೆ ನಾನು ಮಾಡಿದ್ದೆ. ಆ ಬೆಳ್ಳಿ ವಿಗ್ರಹನ ಇಟ್ಬಿಟ್ಟು ಅದಕ್ಕೇ ಅರ್ಚನೆ ಎಲ್ಲ ಮಾಡಿ ಪೂಜೆ ಮಾಡಿದ್ದೆ. ಅದಾದಮೇಲೆ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ನಲ್ವ, ಕಾರ್ಯಸಿದ್ಧಿಗೋಸ್ಕರ ಬಿಳಿ ಎಕ್ಕದ ಎಲೆಯಲ್ಲಿ ಸ್ವಸ್ತಿಕ್ನ ಬರೆದ್ಬಿಟ್ಟು ಪಂಚಮುಖಿ ದೀಪನ ಹಚ್ಚೋದು ತುಂಬಾ ಒಳ್ಳೆಯದು ಅಂತ. ಸೊ ನಾನು ಇವತ್ತು ಕೂಡ ಆ ಪೂಜೆನ ಮಾಡಿದ್ದೆ. ತುಂಬಾ ಒಳ್ಳೆಯದು ಆ ಪೂಜೆ ಮಾಡೋದ್ರಿಂದ. ಸಂಕಲ್ಪ ಮಾಡಿಕೊಂಡು ಆ ಪೂಜೆ ಕೂಡ ಮುಗಿಸಿ ಸಿಂಪಲ್ಲಾಗಿ ಪೂಜೆನ ಮಾಡಿಕೊಂಡೆ. ಸೊ ಅದಾದಮೇಲೆ ಹೊರಗಡೆ ಈ ಥರ ರಂಗೋಲಿನ ಹಾಕಿದ್ದೆ. ಕಲರೆಲ್ಲ ಫಿಲ್ ಮಾಡಬೇಕು ಅಂತ ತುಂಬಾ ಆಸೆ. ಬಟ್ ಏನಂದರೆ ಮಳೆ ಸ್ಟಾರ್ಟ್ ಆಗೋಯ್ತು. ಅದು ಪ್ರತೀತಿ ಏನಂತ ಹೇಳಿದ್ರೆ ಗೌರಿ ಗಣೇಶದಲ್ಲಿ ಮಳೆ ಬಂದೇ ಬರುತ್ತೆ. ಸೊ ಈ ಸಲ ಕೂಡ ಮಳೆ ಬಂತು. ಸೊ ತುಂಬ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ರಂಗೋಲಿ ಹಾಕಿದ್ದು. ಬಟ್ ಪೂಜೆ ಮುಂಚೆನೇ ಹಾಕಿ ಪೂಜೆ ಮಾಡಿದ್ದಂಥದ್ದು. ಸೊ ಈ ಥರ ಹಾಕಿದ್ದೆ. ಲಕ್ಷ್ಮೀ ಪಾದ ಮತ್ತು ಹಸ್ತದಳ. ನಿಧಾನ. ಹೋಗೋಣ? ಟಾಟಾ. ಬಾ ನಡಿ, ಬಾಗ್ಲು ತೆಗಿ. ಬಾಗ್ಲು ಡೋರ್ ಎಲ್ಲಿರೋದು? ಈ ಕಡೆ. ಸರಿ, ಎಲ್ಲರಿಗೂ ಹಾಯ್ ಮಾಡ್ತೀಯಾ? ನಿಧಾನ ನಿಧಾನ, ಮಳೆ ಬರ್ತಿದೆ, ಹುಷಾರು. ಮಳೆ. ಹಾಯ್ ಮಾಡು. ಇಲ್ಲ ನೋಡು, ಹಾಯ್ ಮಾಡು. ಹಾಯ್, ನಮಸ್ಕಾರ. ಹ್ಯಾಪಿ ಗಣೇಶ. ಹ್ಯಾಪಿ ಗಣೇಶ. ಸರಿ, ಬಾಯ್ ಬಾಯ್ ಮಾಡು. ಬಾಯ್ ಮಾಡು. ಬರ್ಡಾ? ಓ ಹೋಯ್ತಾ? ಸರಿ, ಹೋಗೋಣ. ಬಾಯ್ ಮಾಡು. ಬಾಯ್ ಮಾಡಿ ಎಲ್ಲರಿಗಿಲ್ಲಿ. ಬಾಯ್. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಚರಿನೂ ಕೂಡ ರೆಡಿ ಮಾಡಿಕೊಂಡು, ನಮಗೆ ಮಾವ ಮನೆಯಲ್ಲಿ ಮಧ್ಯಾಹ್ನ ಊಟಕ್ಕೆ ಇನ್ವೈಟ್ ಮಾಡಿದರು. ಅವರು ಕೂಡ ಗೌರಿ ಗಣೇಶ ಹಬ್ಬನ ಮಾಡ್ತಾರೆ. ಸೊ ಊಟಕ್ಕೆ ಕರೆದಿದ್ರು ಅಂತ ಹೇಳಿಬಿಟ್ಟು ಹೋದ್ವಿ. ಇಲ್ಲಿ ಪೂಜೆ ಎಲ್ಲ ಆಗಿತ್ತು. ಪೂಜೆ ಎಲ್ಲ ಆಗಿ ಊಟ ಕೂಡ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಸೊ ಅಪ್ಪ ಅಮ್ಮ ಫೋನ್ ಮಾಡಿದರು, ಅರ್ಶಿನ ಕುಂಕುಮ ಕೊಡೋದಕ್ಕೆ ಬರ್ತಾಯಿದ್ದೀವಿ ಅಂತ. ಸೊ ಅದರಿಂದ ಅಲ್ಲಿಂದ ಕೂಡ ಸ್ವಲ್ಪ ಬೇಗನೆ ಬರಬೇಕಾಯ್ತು. ಅಮ್ಮ ಒಂದು 2-3 ಡೇಸ್ ಬಿಫೋರೇ ಬರ್ತೀನಿ ಅಂತ ಹೇಳಿದರು. ಪಾಪ ಆಮೇಲೆ ಮನೆಯಲ್ಲಿ ನೋಡಿದ್ರೆ ಹುಷಾರಿರಲಿಲ್ಲ. ಸೊ ಅದಕ್ಕೆ ಹಬ್ಬದ ದಿನ ಬರೋದು ತುಂಬಾ ಇನ್ನೂ ಒಳ್ಳೆಯದು ಅಂತ ಹೇಳ್ಬಿಟ್ಟು ಅವತ್ತೇ ಬಂದು ನನಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು. ಆಮೇಲೆ ಅಮ್ಮ ಬಳೆ ಕೂಡ ತೊಗೊಂಬಂದಿದ್ರು. ಹಸಿರು ಬಳೆನೇ ನನಗೆ ತುಂಬಾ ಇಷ್ಟ. ಸೊ ತೊಗೊಂಡು ಬಂದಿದ್ರು. ಅದನ್ನು ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಅಮ್ಮ ಬಳೆ ತಂದರೆ ಫಸ್ಟ್ ಹಾಕ್ಸೋವರೆಗೂ ಬಿಡಲ್ಲ, ಇಲ್ಲ ಎತ್ತಿಟ್ಬಿಡ್ತಾಳೆ, ಹಾಕ್ಕೊಳ್ಳಲ್ಲ ಅಂತ. ನನಗೇನಂದರೆ ರೆಗ್ಯುಲರಾಗಿ ಒಂದು 2 ಬಳೆ ಹಾಕ್ಕೊಳ್ಳೋ ಅಷ್ಟೇ ಅಭ್ಯಾಸ. ದೇವಸ್ಥಾನಕ್ಕೆ ಇಲ್ಲಾಂದರೆ ಏನಾದರೂ ಹಬ್ಬಗಳು ಇಲ್ಲ ಮದುವೆ ಫಂಕ್ಷನ್ಗಳಂತ ಹೇಳಿದ್ರೆ ಪೂರ್ತಿ ಹಾಕ್ಕೊಳ್ತೀನಿ. ಬಟ್ ಚರಿಗೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಊಟ ಮಾಡಿಸ್ಬೇಕಾದ್ರೆ, ಸ್ನಾನ ಮಾಡಿಸ್ಬೇಕಾದ್ರೆ ತರ್ಚ್ಕೊಳ್ಳುತ್ತೆ ಅಂತ ನಾನು ಹಾಕ್ಕೊಳ್ಳೋಕೆ ಹೋಗಲ್ಲ. ಬಟ್ ಅಮ್ಮ ತೊಗೊಂಬಂದಿದ್ದೀನಿ ಅಂತ ಪಾಪ ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು ಫೋರ್ಸ್ಫುಲಿ ಹಾಕ್ಸೇ ಬಿಟ್ಟರು. ಕೊನೆಗೂ ಹಾಕ್ಕೊಂಡೆ. ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು. ಹಸಿರು ಬಳೆ ನನ್ನ ಕೈಗಂತೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಚರಿ ಕೂಡ ಅಷ್ಟೇ, ನನಗೆ ಬಳೆ ಅಂತ ಹಾಕ್ಕೊಳ್ಳೋದಕ್ಕೆ ಬಿಡ್ತಾ ಇರಲಿಲ್ಲ. ಅಮ್ಮ ಅಲ್ಲಿ ಕೂರಿಸ್ಕೊತಾ ಇದ್ರು ಹಿಡಿದ್ಬಿಟ್ಟು, ಇರಪ್ಪ ಹಾಕ್ಕೊಳ್ಳಿ ಮಮ್ಮ ಅಂತ. ಸೊ ಅದಾದಮೇಲೆ ಹಾಕ್ಕೊಂಡೆ. ಆಲ್ಮೋಸ್ಟ್ ಒಂದು 3 ಡಜನ್ ಅಷ್ಟು ತೊಗೊಂಬಂದಿದ್ರು. ನಾನೊಂದು 2 ಡಜನ್ ಅಷ್ಟು 2 ಕೈಗೂ 1 ಡಜನ್ ಹಾಕ್ಕೊಂಡೆ. ಬಟ್ ಏನಂದರೆ ನನ್ನ ಕೈಗೆ ಸ್ವಲ್ಪ ದೊಡ್ಡ ಬಳೆನೇ ಬೇಕು. ತುಂಬ ಸೆನ್ಸಿಟಿವ್ ಸ್ಕಿನ್ನು, ಸ್ವಲ್ಪ ತರಿಸ್ಕೊಂಡ್ರೆ ಬ್ಲಡ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ನಾನು ದೊಡ್ಡ ಸೈಜ್ ಹಾಕ್ಕೊತೀನಿ. ಬಟ್ ಅಮ್ಮ ಒಂಚೂರು ಚಿಕ್ಕ ಸೈಜ್ ತಂದಿರು. ಬಟ್ ಆದರೂ ಮುದ್ದಾಗಿ ಕಾಣಿಸ್ತಾ ಇತ್ತು.
ಅದಾದಮೇಲೆ ಅವ್ರಿಗೆ ನಾನು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದೆ. ಬೇಡ, ಮನೇಲಿ ಅರುಣ ಒಬ್ಬನೇ ಇದ್ದಾನೆ. ಅಶ್ವಿನಿ ಊರಿಗೆ ಹೋಗಿದ್ಲು ಅಮ್ಮನ ಮನೆಗೆ ಹಬ್ಬಕ್ಕೆ. ಸೊ ಅದಾದಮೇಲೆ ಊಟ ಏನು ಬೇಡ, ನಾವು ಹೊರಡ್ತೀವಿ ಅಂದರೆ ಜಸ್ಟ್ ಕಾಫಿ ಕುಡ್ಕೊಂಡು ಮತ್ತು ಅಮ್ಮ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಹೊರಟರು. ಅದಾದಮೇಲೆ ನಾವು ಕೂಡ ಇನ್ನೇನು ಅಡುಗೆ ಏನು ಮಾಡೋದು ಅಂತ ಕೇಳಿದ್ದಕ್ಕೆ ರಘು ಇಲ್ಲ ಹೊರಗಡೆ ಹೋಗೋಣ ನೈಟ್ ಡಿನ್ನರ್ಗೆ ಅಂತ ಹೇಳಿದ್ರು. ಸೊ ಅದಾದಮೇಲೆ ಸರಿ ಅಂದ್ಬಿಟ್ಟು ಬಂದ್ವಿ. ಇಲ್ಲಿ ಕನಕಪುರ ಮೇನ್ ರೋಡಲ್ಲಿ ಇರೋ ಅಂಥದ್ದು, ಇದು ಆಂಧ್ರ ಸ್ಟೈಲು, ದಿ ಗೊಂಗೂರ ಪ್ಯಾಲೇಸ್ ಅಂತ. ಊಟ ತುಂಬಾ ಚೆನ್ನಾಗಿತ್ತು, ತುಂಬ ಅಥೆಂಟಿಕ್ ಆಗಿರುತ್ತೆ. ಆಂಧ್ರ ಸ್ಟೈಲ್ ಅಂತ ಹೇಳಿದ್ರೆ ತುಂಬ ಸ್ಪೈಸಿ. ಅದಾದಮೇಲೆ ಊಟ ಫುಲ್ ಮೀಲ್ಸ್ನ ತೊಗೊಂಡಿದ್ವಿ, ಅನ್ಲಿಮಿಟೆಡ್ ಮೀಲ್ಸು. ಅದಾದಮೇಲೆ ಸ್ಟಾರ್ಟರ್ಸ್ ಏನಾದರೂ ಎಕ್ಸ್ಟ್ರಾ ಬೇಕಂದರೆ ಅದನ್ನು ನಾವು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಪಪ್ಪು, ರಸಮು ಮತ್ತು ಪಲ್ಯ 2 ಥರ ಚಟ್ನಿ ಎಲ್ಲ ಕೊಟ್ಟಿರೋ ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಸೊ ರಘು ಹ್ಯಾಂಡ್ ವಾಶ್ಗೆ ಹೋಗಿರಿ, ಇಲ್ಲಿ ಚರಿ ಅಲ್ಲೇನು ಇಟ್ಟಿರ್ತಾರೆ ಉಪ್ಪಿನಕಾಯಿ ಅದನ್ನೆಲ್ಲ ಎಳೀತಾ ಇದ್ದ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗು. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ಸಿಗ್ತೀನಿ ನಾಳೆ ಹೊಸ ವಿಡಿಯೋ.